ಆತ್ಮೀಯ ವಿದ್ಯಾರ್ಥಿಗಳೇ, ಗದ್ಯ ಭಾಗ. ಈ ಗದ್ಯ ಭಾಗದಲ್ಲಿ ಬರುವಂತಹ ಧೋರಣೆಯ ಗದ್ಯ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಇದನ್ನು ಬರೆದಿರುವಂತಹ ಡಾಕ್ಟರ್ ಎಚ್ ನರಸಿಂಹಯ್ಯನವರು. ಡಾಕ್ಟರ್ ಎಚ್ ನರಸಿಂಹಯ್ಯನವರು 1921ರಲ್ಲಿ ಜನಿಸಿ 2005ರಲ್ಲಿ ನಿಧನವನ್ನು ಹೊಂದಿದ್ದಾರೆ. ಡಾಕ್ಟರ್ ಎಚ್ ನರಸಿಂಹಯ್ಯನವರು ಎಚ್ಎನ್ ಎಂದೇ ಚಿರಪರಿಚಿತರು. ನೋಡಿ, ಎಚ್ಎನ್ ಎಂದೇ ಚಿರಪರಿಚಿತರು. ಗಾಂಧಿವಾದಿ, ವಿಚಾರವಾದಿ, ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದ ಇವರು ಮೂಲತಃ ವಿಜ್ಞಾನ ಕ್ಷೇತ್ರದವರು. ಎಚ್ಎನ್ ರವರು ಗಾಂಧಿವಾದಿ ಅಂದರೆ ಗಾಂಧಿ ತತ್ವಗಳನ್ನು ಅನುಸರಿಸಿಕೊಂಡು ನಡೆದಿರತಕ್ಕಂಥವರು ಗಾಂಧಿವಾದಿಗಳಾಗಿದ್ದಾರೆ. ವಿಚಾರವಾದಿ, ಇವರು ಯಾವುದೇ ಒಂದು ಯೋಚನೆ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂತಹ ವಿಚಾರವಾದಿಗಳಾಗಿರ್ತಕ್ಕಂಥವರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥವರು. ಇವರು ಮೂಲತಃ ವಿಜ್ಞಾನ ಕ್ಷೇತ್ರದವರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹೊಸೂರಿನ ಕಡು ಬಡತನದ ಕುಟುಂಬದಲ್ಲಿ ಜನಿಸಿದವರು ಎಚ್ಎನ್ ರವರು. ನ್ಯಾಷನಲ್ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಇವರು. ನೋಡಿ, ನ್ಯಾಷನಲ್ ವಿದ್ಯಾಸಂಸ್ಥೆ ಬಾಗೇಪಲ್ಲಿಯಲ್ಲಿದೆ, ಗೌರಿಬಿದನೂರಲ್ಲಿದೆ, ಬೆಂಗಳೂರಲ್ಲಿದೆ. ಅಂತಹ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಎಚ್ಎನ್ ರವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಅಧ್ಯಾಪನ ಮತ್ತು ಆಡಳಿತಗಳು ಎರಡರಲ್ಲಿಯೂ ಹೆಸರು ಗಳಿಸಿದ್ದವರು. ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಧರ್ಮವನ್ನು ಎತ್ತಿ ಹಿಡಿಯುತ್ತಾ ಬಂದವರು. ತೆರೆದ ಮನ ಇವರ ಪ್ರಬಂಧ ಸಂಕಲನ, ಒಂದು ಪ್ರಬಂಧ ಸಂಕಲನ ಬರೆದಿದ್ದಾರೆ, ತೆರೆದ ಮನ ಅನ್ನುವಂಥದ್ದು. ಅದೇ ರೀತಿಯಾಗಿ ಹೋರಾಟದ ಹಾದಿ ಇವರ ಆತ್ಮಕಥೆ ಆಗಿದೆ. ಈ ಒಂದು ಗದ್ಯದಲ್ಲಿ ಯಾವ ಅಂಶವನ್ನು ಒಳಗೊಂಡಿದೆ ಅಂದರೆ, ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಯಬೇಕಾದರೆ ಆಧಾರ, ಪ್ರಯೋಗ ಮತ್ತು ತರ್ಕಗಳ ಮೂಸೆಯಲ್ಲಿ ಗೆದ್ದು ಬರಬೇಕಾಗುತ್ತದೆ. ಈ ಜ್ಯೋತಿಷ್ಯ ಅನ್ನುವಂಥದ್ದು ವಿಜ್ಞಾನವಾಗಿ ಉಳಿಬೇಕು ಅಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ಆಧಾರ ಇರಬೇಕು, ಪ್ರಯೋಗ ಇರಬೇಕು ಮತ್ತು ತರ್ಕಗಳ ಮೂಸೆಯಲ್ಲಿ ಗೆದ್ದು ಬರಬೇಕಾಗುತ್ತದೆ. ಒಂದು ವೇಳೆ ಆಧಾರ ಇಲ್ಲದೆ ಹೋದರೆ, ಪ್ರಯೋಗ ಮತ್ತು ತರ್ಕಗಳ ಮೂಸೆಯಲ್ಲಿ ಗೆದ್ದು ಬಾರದೆ ಹೋದರೆ ಜ್ಯೋತಿಷ್ಯ ಅನ್ನುವಂಥದ್ದು ವಿಜ್ಞಾನವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ನೋಡಿ, ಒಂದು ವಿಜ್ಞಾನ ಬೆಳೆಸಿಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ಆಧಾರಗಳಿರಬೇಕು ಮತ್ತು ಪ್ರಯೋಗಕ್ಕೆ ಒಳಪಡಿಸಿದಾಗ ಆ ಪ್ರಯೋಗದಲ್ಲಿ ಸತ್ಯಾಂಶತೆಯನ್ನು ಹೊರಬಿದ್ದರೆ, ನಿಖರತೆ, ಸ್ಪಷ್ಟತೆ ಅನ್ನುವಂಥದ್ದು ಫಲಿತಾಂಶದಲ್ಲಿ ಬಂದರೆ, ನಾವು ಇಷ್ಟು ಸಲ ಪ್ರಯೋಗಕ್ಕೆ ಒಳಪಡಿಸಿದರೂ ಕೂಡ ಒಂದೇ ರೀತಿಯಾಗಿ ಫಲಿತಾಂಶವನ್ನು ಹೊರಬಿದ್ದರೆ ಮತ್ತು ಎಲ್ಲ ಆಯಾಮಗಳ ದೃಷ್ಟಿಕೋನದಿಂದಲೂ ಗೆದ್ದು ಬಂದರೆ ಅದಕ್ಕೆ ನಾವು ವಿಜ್ಞಾನವೆಂದು ಕರೆಯುತ್ತೇವೆ. ಒಂದು ವೇಳೆ ಆಧಾರ, ಪ್ರಯೋಗ ಮತ್ತು ತರ್ಕಗಳ ಮೂಸೆಯಲ್ಲಿ ಗೆದ್ದು ಬಾರದೆ ಹೋದರೆ ಆ ಜ್ಯೋತಿಷ್ಯ ಅನ್ನುವಂಥದ್ದು ವಿಜ್ಞಾನವೆಂದು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೋಡಿ, ಹೇಳ್ತಾರೆ, ವೈಜ್ಞಾನಿಕ ವಿಚಾರಗಳನ್ನು ಸಂತೃಪ್ತಗೊಳಿಸದ, ವೈಜ್ಞಾನಿಕ ವಿಚಾರಗಳನ್ನು ಪೂರ್ಣಗೊಳಿಸದ ಜ್ಯೋತಿಷ್ಯವು ಎಂದೂ ವಿಜ್ಞಾನದಂತೆ ಅರ್ಥಪೂರ್ಣವಾಗುವುದಿಲ್ಲ. ಯಾಕೆ ಅರ್ಥಪೂರ್ಣವಾಗುವುದಿಲ್ಲ ಅಂದ್ರೆ, ವೈಜ್ಞಾನಿಕ ವಿಚಾರಗಳನ್ನು ಸಂತೃಪ್ತಗೊಳಿಸದ ಜ್ಯೋತಿಷ್ಯವು ಎಂದು ವಿಜ್ಞಾನದಂತೆ ಅರ್ಥಪೂರ್ಣವೆನಿಸದು, ಅರ್ಥರಹಿತವಾಗಲೆಂಬುದಕ್ಕೆ ಹಲವು ಪುರಾವೆಗಳನ್ನು ಒದಗಿಸಬಹುದು. ಈ ಜ್ಯೋತಿಷ್ಯ ಅನ್ನುವಂಥದ್ದು ಅರ್ಥರಹಿತವಾದದೆಂಬುದಕ್ಕೆ ನಾವು ಹಲವಾರು ಪುರಾವೆಗಳನ್ನು ಒದಗಿಸಬಹುದು. ಅದಕ್ಕೆ ಆಧಾರಗಳಿದೆ, ಸಾಕ್ಷಿ ಇದೆ. ಆದರೆ ಈ ಜ್ಯೋತಿಷ್ಯ ಅನ್ನುವಂಥದ್ದು ವೈಜ್ಞಾನಿಕ ವಿಚಾರಗಳನ್ನು ಹೊಂದದೇ ಇರುವುದಕ್ಕೆ
ನಾವು ಅದನ್ನು ಅರ್ಥಪೂರ್ಣವೆನಿಸಲು ಅಂತ ಹೇಳ್ತೇವೆ. ಇಲ್ಲಿ ಭವಿಷ್ಯದ ಹಿಂದೆ ಬಿದ್ದು ಜನರು ಸುಳ್ಳು ಮಾಹಿತಿಗಳಿಂದ ಮೋಸ ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ. ಇವತ್ತು ಪ್ರತಿಯೊಬ್ಬ ಜನರು ಇವತ್ತು ಭವಿಷ್ಯದ ಹಿಂದೆ ಬಿದ್ದಿದ್ದಾರೆ. ಅಂದ್ರೆ ಮುಂದೆ ಆಗುವಂತದ್ದನ್ನು ತಿಳಿದುಕೊಳ್ಳಲಿಕ್ಕೆ ಹಾತೊರಿತಾ ಇರ್ತಾರೆ ಜನರು. ಒಂದು ಹೆಜ್ಜೆ ಇಕ್ಕಬೇಕಾದರೂ ಕೂಡ ಭವಿಷ್ಯವನ್ನು ನೋಡಿ ಇವತ್ತು ಹೆಜ್ಜೆ ಇಕ್ತಾರೆ. ಪ್ರತಿಯೊಂದು ಚಟುವಟಿಕೆಗಳು ಕೈಗೊಳ್ಳಬೇಕಾದರೆ ಜ್ಯೋತಿಷ್ಯನ ಹತ್ತಿರ ಮೊರೆ ಹೋಗ್ತಾರೆ, ಜ್ಯೋತಿಷ್ಯಕ್ಕೆ ಮೊರೆ ಹೋಗ್ತಾರೆ. ಜ್ಯೋತಿಷ್ಯಕ್ಕೆ ಮೊರೆ ಹೋಗಿ ಆ ಸುಳ್ಳು ಮಾಹಿತಿಗಳಿಂದ ಮೋಸ ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ. ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು ಸಮಂಜಸವಲ್ಲ. ನಮ್ಮ ಜೀವನದಲ್ಲಿ ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು ಸೂಕ್ತವಲ್ಲ, ಸಮಂಜಸವಲ್ಲ. ಆ ಕಾರಣಕ್ಕೋಸ್ಕರ ಎಚ್ಚರದವರು ಹೇಳಿದರೆ ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ಪ್ರಶ್ನಿಸಬೇಕು, ಹಾಗೆ ಒಪ್ಪಿಕೊಳ್ಳಬಾರದು. ಪ್ರಶ್ನಿಸುವುದರಿಂದ ನಾವು ಅದರ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳಬಹುದು. ಪ್ರಶ್ನಿಸದೆ ಅವರು ಹೇಳಿದ ಹಾಗೆ ಒಪ್ಕೊಂಡ್ಬಿಟ್ರೆ ಅದು ಸೂಕ್ತವಾದದಲ್ಲ. ವೈಚಾರಿಕ ಪ್ರಜ್ಞೆ ಬೆಳೆಸಿಕೊಳ್ಳುವುದು ಬಹುಮುಖ್ಯ. ವೈಚಾರಿಕ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು. ವೈಜ್ಞಾನಿಕವಾದಂತಹ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವಂಥದ್ದು ಬಹುಮುಖ್ಯವಾಗಿದೆ. ಜ್ಯೋತಿಷ್ಯದ ಹಿಂದೆ ಹೋಗಿ ಬದುಕನ್ನು ಹಾಳು ಮಾಡಿಕೊಳ್ಳದಿರುವುದು ಬುದ್ಧಿವಂತಿಕೆಯ ಲಕ್ಷಣ. ನೋಡಿ, ಏನೋ ಜ್ಯೋತಿಷ್ಯದ ಹಿಂದೆ ಹೋಗಿ ಇವತ್ತು ಎಷ್ಟೋ ಜನರು ಬದುಕನ್ನು ಹಾಳು ಮಾಡಿಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಹೆಚ್ಚಿನವರು ಹೇಳಿದರೆ ಜ್ಯೋತಿಷ್ಯದ ಹಿಂದೆ ಹೋಗಿ ಬದುಕನ್ನು ಹಾಳು ಮಾಡಿಕೊಳ್ಳದೆ ಇರುವುದು ಬುದ್ಧಿವಂತಿಕೆಯ ಲಕ್ಷಣ ಅಂತ ಹೇಳಿದ್ದಾರೆ. ಇನ್ನು ತದನಂತರ ಭವಿಷ್ಯವನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಯಾರನ್ನೂ ಬಿಟ್ಟಿಲ್ಲ. ಅದನ್ನು ತಿಳಿಯುವುದು ಅಸಾಧ್ಯವೆಂದು ಎಲ್ಲರಿಗೂ ಗೊತ್ತಿದೆ. ಮುಂದೆ ಆಗುವಂತದನ್ನು ತಿಳಿದುಕೊಳ್ಳುವುದು ಅಸಾಧ್ಯವೆಂದು ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಭವಿಷ್ಯವನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಯಾರನ್ನೂ ಬಿಟ್ಟಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು, ಈ ಜ್ಯೋತಿಷ್ಯವನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಸಾಮಾನ್ಯರನ್ನು ಹೆದರಿಸಿ ವಂಚಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರುವುದು ದುರಂತ. ಇವತ್ತೆಷ್ಟೋ ಅಮಾಯಕ ಜನರನ್ನು, ಮುಗ್ಧರನ್ನು ಹೆದರಿಸಿ ವಂಚಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಾ ಇದ್ದಾರೆ. ಇದು ಒಂದು ದುರಂತ ಸಮಾಜದಲ್ಲಿ. ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯುವುದಿಲ್ಲ. ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯುವುದಿಲ್ಲ. ಭವಿಷ್ಯಕಾರರ ಮಾತಿನಂತೆ ಯಾವುದು ನಿರ್ಧಾರವಾಗುವುದಿಲ್ಲ. ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಏನೋ ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯುವುದಿಲ್ಲ, ಭವಿಷ್ಯಕಾರರ ಮಾತಿನಂತೆ ಯಾವುದೂ ನಿರ್ಧಾರವಾಗುವುದಿಲ್ಲ. ಜೀವನ ಹೇಗಿರುತ್ತದೋ ಹಾಗೆ ಸ್ವೀಕರಿಸುವುದು ಬುದ್ಧಿವಂತರ ಲಕ್ಷಣ. ಬುದ್ಧಿವಂತರ ನೋಡಿ, ಪ್ರಕೃತಿಯ ಘಟನೆಗಳು ಆದಿಮಾನವನಿಗೆ ಭಯ ಭಕ್ತಿಯನ್ನುಂಟು ಮಾಡಿದ್ದು. ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲಿಯೇ ರೂಪುಗೊಂಡವು. ಪ್ರಕೃತಿಯ ಘಟನೆಗಳು ಅಂದರೆ ಪ್ರಕೃತಿಯಲ್ಲಿ ಸಂಭವಿಸುವಂತಹ ಪ್ರತಿಯೊಂದು ಘಟನೆಗಳು ಆದಿಮಾನವನಿಗೆ ಭಯ ಉಂಟಾಗಿದೆ. ಆ ಭಯದಿಂದ ಭಕ್ತಿಯನ್ನುಂಟು ಮಾಡಿದ್ದು. ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲಿ ರೂಪುಗೊಂಡವು. ನೋಡಿ, ಆದಿಮಾನವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಿಂದಲೇ ಹುಟ್ಟಿಕೊಂಡಿರತಕ್ಕಂಥವು. ಅಂದ್ರೆ ಯಾವ ಯಾವ ಘಟನೆಗಳು? ಮಿಂಚು ಗುಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನುಂಟು ಮಾಡಿರಬೇಕು. ಆಕಾಶದಲ್ಲಿ ಮಿಂಚು ಗುಡುಗುಗಳು ಆ ಆದಿಮಾನವನಿಗೆ ಸಾಕಷ್ಟು ಭಯವನ್ನುಂಟು ಮಾಡಿರಬೇಕು. ಯಾಕಂದ್ರೆ ಆಕಾಶದಲ್ಲಿ ಮಿಂಚು ಉದ್ಭವಿಸುವುದಕ್ಕೆ ಕಾರಣವೇನು, ಗುಡುಗುಗಳು ಉದ್ಭವಿಸುವುದಕ್ಕೆ ಕಾರಣವೇನು, ಅದರ ರಹಸ್ಯವನ್ನು ಅವನಿಗೆ ತಿಳಿಯದೇ ಇರುವುದರಿಂದ ಆ ಗುಡುಗು ಮಿಂಚುಗಳಿಂದ ಆದಿಮಾನವನಿಗೆ ಸಾಕಷ್ಟು ಭಯವನ್ನುಂಟು ಮಾಡಿರಬೇಕು. ಆ ಭಯಕ್ಕೋಸ್ಕರ ಆ ಆದಿಮಾನವನಿಗೆ ಏನುಂಟಿದೆ? ಭಕ್ತಿ ಉಂಟಾಗಿದೆ. ಭಕ್ತಿ ಉಂಟಾಗಿದೆ.
ಯಾಕಂದ್ರೆ ಆ ಗುಡುಗು ಮಿಂಚುಗಳಿಂದ ತನ್ನ ಪ್ರಾಣವನ್ನು ರಕ್ಷಿಸುವುದಕ್ಕೋಸ್ಕರ, ಯಾಕಂದ್ರೆ ಯಾವಾಗ ಭಯ ಸ್ಟಾರ್ಟ್ ಆಯ್ತೋ ಅವಾಗಿಂದ್ರೆ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಏನ್ ಮಾಡ್ದ? ಭಕ್ತಿಗೆ ಮೊರೆ ಹೋದ. ಮಧ್ಯಾಹ್ನದಲ್ಲಿ ಗ್ರಹಣ ನಡೆದಾಗ ಕತ್ತಲು ಮುಸುಕಿದ್ದು ಎಂತಹ ಧೈರ್ಯಶಾಲಿಯಾದ ಆದಿಮಾನವನಿಗೂ ನಡುಕವನ್ನುಂಟು ಮಾಡಿರಬೇಕು. ಮಧ್ಯಾಹ್ನದ ಹೊತ್ತಿನಲ್ಲಿ ಗ್ರಹಣ ನಡೆದಾಗ, ಗ್ರಹಣ ಸಂಭವಿಸಿದಾಗ ಇದ್ದಕ್ಕಿದ್ದಂತೆ ಕತ್ತಲು ಮುಸುಕಿದ್ದರೆ, ಕತ್ತಲು ಆವರಿಸಿದ್ದರೆ ಎಂತಹ ಧೈರ್ಯಶಾಲಿಯಾದ ಆದಿಮಾನವನಿಗೂ ನಡುಕವನ್ನುಂಟು ಮಾಡಿರಬೇಕು. ಯಾಕಂದ್ರೆ ಆದಿಮಾನವನಿಗೆ ಗ್ರಹಣ ಹೇಗೆ ಸಂಭವಿಸುತ್ತೆ ಅನ್ನುವಂಥದ್ದು ಅವನಿಗೆ ಗೊತ್ತಿಲ್ಲ. ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥದ್ದು ಅವನಿಗೆ ಅರಿವಿರಲಿಲ್ಲ. ಹಗಲಿನಲ್ಲಿ ಇಡೀ ಕತ್ತಲವು ಆವರಿಸಿದಾಗ ಆದಿಮಾನವನಿಗೆ ನಡುಕವನ್ನುಂಟು ಮಾಡಿರಬೇಕು. ಭಯ ಹುಟ್ಟಿತ್ತು, ಆ ಭಯದಿಂದ ಭಕ್ತಿ ಉಂಟಾಗಿದೆ. ಭೂಕಂಪವು ಅವನಿಗೆ ಹೆಚ್ಚಿನ ದಿಗಿಲನ್ನು ತಂದಿರಬೇಕು. ಯಾಕಂದರೆ ಭೂಕಂಪ ಅಂದರೆ ಇಡೀ ಭೂಮಿನೇ ನಡುತ್ತಾ ಇರ್ತದೆ, ಇಡೀ ಭೂಮಿನೇ ಅದುರ್ತಾ ಇರ್ತದೆ. ತಾನು ವಾಸಿಸುವಂತಹ ಭೂಮಿಯೇ ಅದುರುತ್ತಿರುವಂತಹ ಸಂದರ್ಭದಲ್ಲಿ ದಿಗಿಲು, ಭಯವನ್ನು ಹುಟ್ಟಿದೆ. ಏಕೆಂದರೆ ತಾನು ವಾಸಿಸುವಂತಹ ಭೂಮಿನೇ ಗಡಗಡ ಗಡಗಡ ನಡುಗುತ್ತಾ ಇದ್ದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ, ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಏನುಂಟಾಗಿದೆ? ಅವನಿಗೆ ಭಕ್ತಿ ಉಂಟಾಗಿದೆ. ಏನು ಆದಿಮಾನವನಿಗೆ ಕನಸು, ರೋಗ, ಸಾವು ಇವೆಲ್ಲ ಅವನಿಗೆ ರಹಸ್ಯಗಳಿರಬೇಕು. ಯಾವುದೋ ಒಂದು ಕನಸು ಬಿದ್ದರೂ ಕೂಡ ಅವನಿಗೆ ಭಯ, ಯಾವುದೋ ಒಂದು ಕಾಯಿಲೆಗಳು, ಯಾವುದೋ ಒಂದು ರೋಗ ರುಜಿನಗಳು ಸಂಭವಿಸಿದರೂ ಅವನಿಗೆ ಭಯ, ಸಾವು ಬಂದರೂ ಕೂಡ ಅವನಿಗೆ ಭಯ. ಯಾಕಂದ್ರೆ ಇವೆಲ್ಲವೂ ಅವನಿಗೆ ರಹಸ್ಯಗಳಾಗಿರಬೇಕು. ಸಾವು ಹೇಗೆ ಸಂಭವಿಸುತ್ತದೆ ಎನ್ನುವುದು ಅವನಿಗೆ ಗೊತ್ತಾಗುವುದಿಲ್ಲ. ಭಯ ಉಂಟಾಗಿದೆ, ಆ ಭಯದಿಂದ ಭಕ್ತಿ ಉಂಟಾಗಿದೆ. ಪ್ರಾಚೀನ ಜ್ಯೋತಿಷ್ಯದ ಉಗಮವು ಖಗೋಳಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಈ ಪ್ರಾಚೀನ ಜ್ಯೋತಿಷ್ಯದ ಉಗಮ ಖಗೋಳಶಾಸ್ತ್ರ ಅಂತಂದ್ರೆ ಗ್ರಹ, ನಕ್ಷತ್ರ, ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ಖಗೋಳಶಾಸ್ತ್ರ ಅಂತ ಕರೀತೇವೆ. ಅಂತಹ ಖಗೋಳ ಶಾಸ್ತ್ರದಲ್ಲಿ ಉಗಮವಾಗಿರ್ತಕ್ಕಂತಹ ಜ್ಯೋತಿಷ್ಯ, ಈ ಖಗೋಳಶಾಸ್ತ್ರವು ವಿಜ್ಞಾನವಾದ್ದರಿಂದ ಅದು ಬೆಳೆಯುತ್ತಾ ಬಂದಿದೆ. ವಿಜ್ಞಾನದ ಎಲ್ಲಾ ಪ್ರಯೋಗಗಳು ತಾತ್ಕಾಲಿಕವಾಗಿತ್ತು. ವಿಜ್ಞಾನದ ಎಲ್ಲಾ ಪ್ರಯೋಗಗಳು ಏನಾಗಿದ್ದಾವೆ? ತಾತ್ಕಾಲಿಕವಾಗಿದ್ದಾವೆ. ಹೇಗೆ ಅಂತಂದ್ರೆ ವಿಜ್ಞಾನದ ಪ್ರತಿಯೊಂದು ಪ್ರಯೋಗಗಳು ಮಾಡಿದಾಗ ಒಂದು ಫಲಿತಾಂಶ ಬರ್ತದೆ. ಆ ಬಂದಿರತಕ್ಕಂಥ ಫಲಿತಾಂಶವೇ ಅಂತ್ಯವಲ್ಲ, ಕೊನೆ ಅಲ್ಲ, ಅದೇ ಶಾಶ್ವತವಾಗಿ ಇರುವುದಿಲ್ಲ. ಏಕೆಂದರೆ ಇವತ್ತು ಸಂಶೋಧನೆ ಮಾಡಿದ್ದನ್ನು ಮತ್ತೆ ಅದಕ್ಕೆ ಪುನರ್ ಸಂಶೋಧನೆ ಮಾಡಿ ಮತ್ತೊಂದು ಹೊಸದನ್ನು ಕಂಡುಹಿಡಿದಿರ್ತಕ್ಕಂಥದ್ದು. ಆಗಿನ ಕಾಲದಲ್ಲಿ ದೂರದರ್ಶನ ಯಾವ ರೀತಿ, ಈಗಿನ ಕಾಲದಲ್ಲಿ ಯಾವ ರೀತಿಯಾಗಿದೆ, ಮೊಬೈಲ್ಗಳು ಕೆಲವು ವರ್ಷಗಳ ಹಿಂದೆ ಯಾವ ರೀತಿಯಾಗಿತ್ತು, ಈಗ ಬರ್ತಾ ಬರ್ತಾ ಮೊಬೈಲ್ಗಳು ಯಾವ ರೀತಿಯಾಗಿ ಬರ್ತಾ ಇದ್ದಾವೆ. ಅಂದ್ರೆ ವಿಜ್ಞಾನದ ಎಲ್ಲಾ ಪ್ರಯೋಗಗಳು ಕೂಡ ತಾತ್ಕಾಲಿಕವಾಗಿರತಕ್ಕಂಥದ್ದು. ಯಾಕಂದ್ರೆ ಹಾಗೆ ದಿನಗಳು ಕಳೆದಂತೆ ಹೊಸದನ್ನು ಸಂಶೋಧನೆ ಮಾಡುತ್ತಾ ಹೋಗ್ತಾರೆ ವಿಜ್ಞಾನದಲ್ಲಿ. ಇವತ್ತು ಇದ್ದು ನಾಳೆ ಇರುವುದಿಲ್ಲ, ನಾಳೆ ಇದ್ದು ನಾಳೆ ಇರುವುದಿಲ್ಲ, ಹಾಗೆ ಬದಲಾವಣೆ ಆಗ್ತಾನೆ ಇರ್ತದೆ. ಅದೇ ಅಂತ್ಯ, ಅದೇ ಕೊನೆ ಅನ್ನುವಂಥದ್ದು ಸಾಧ್ಯವಿಲ್ಲ ಹೇಳೋದಕ್ಕೆ. ಯಾಕೆಂದ್ರೆ ವಿಜ್ಞಾನದ ಎಲ್ಲಾ ಪ್ರಯೋಗಗಳು ತಾತ್ಕಾಲಿಕವಾಗಿತ್ತು. ಅಧಿಕಾರ ಮುಕ್ತವಾಗಿ ಅಂದ್ರೆ ಈ ವಿಜ್ಞಾನದ ಕ್ಷೇತ್ರದಲ್ಲಿ ಯಾರು ಬೇಕಾದರೂ ಕೂಡ ಸಂಶೋಧನೆಯನ್ನು ಕೈಗೊಳ್ಳಬಹುದು, ಸಂಶೋಧನೆ ಮಾಡಬಹುದು. ಇಂಥವರೇ ಮಾಡಬೇಕು, ಹೀಗೆ ಮಾಡಬೇಕು, ಅಲ್ಲಿ ಯಾವುದೇ ಅಧಿಕಾರ ಮುಕ್ತ ಇದೆ, ಸ್ವಾತಂತ್ರ್ಯ ಇದೆ. ಪ್ರತಿಯೊಬ್ಬರೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ಕೈಗೊಳ್ಳಬಹುದು. ಕುರುಡಾಗಿ ಅದು ಮಾತನಾಡುವುದಿಲ್ಲ. ನೋಡಿ,
ವಿಜ್ಞಾನ ಕುರುಡಾಗಿ ಮಾತನಾಡೋದಿಲ್ಲ. ಇನ್ನೊಬ್ಬರಿಗೆ ಹೇಳಿದಂತೆ ಕಣ್ಣು ಮುಚ್ಚಿಕೊಂಡು ಕೇಳೋದು. ಅಂದ್ರೆ ಈ ವಿಜ್ಞಾನ ಕ್ಷೇತ್ರ ಅನ್ನುವಂಥದ್ದು ಸತ್ಯಾಂಶತೆಯನ್ನು, ಸ್ಪಷ್ಟತೆಯನ್ನು, ನಿಖರತೆಯನ್ನು ಗುರುತಿಸುತ್ತದೆ. ಅದು ಕುರುಡಾಗಿ ಮಾತನಾಡುವುದಿಲ್ಲ. ವಿಜ್ಞಾನದ ಎಲ್ಲಾ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ ರಚಿತವಾಗುತ್ತವೆ. ವಿಜ್ಞಾನದ ಎಲ್ಲಾ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ ರಚಿತವಾಗುತ್ತವೆ. ಉದಾಹರಣೆಗೆ ಯಾವುದೋ ಒಂದು ಸಿದ್ಧಾಂತ, ಯಾವುದೋ ಒಂದು ನಿಯಮಗಳು ಆಧಾರದ ಮೇಲೆ ಒಂದು ಸಂಶೋಧನೆ ಕೈಗೊಂಡಾಗ ಅದೇ ಒಂದು ಸಿದ್ಧಾಂತ, ಅದೇ ನಿಯಮದ ಮೇಲೆ ಮತ್ತೆ ಏನ್ ಮಾಡಬಹುದು? ಪುನರ್ರಚಿತವಾಗಬಹುದು. ಏನೋ ಯಾವುದೋ ಒಂದು ಸಂಶೋಧನೆ ಕೈಗೊಳ್ಳಬೇಕು ಅಂದ್ರೆ ಒಂದು ಸಿದ್ಧಾಂತ, ನಿಯಮಗಳ ಆಧಾರದ ಮೇಲೆ ಸಂಶೋಧನೆ ಕೈಗೊಳ್ತಾರೆ. ಅದೇ ಕೊನೆಯಲ್ಲ. ಅದೇ ಸಿದ್ಧಾಂತ, ನಿಯಮಗಳ ಮೇಲೆ ಮತ್ತೆ ಏನ್ ಮಾಡಬಹುದು? ಪುನರ್ರಚಿತವಾಗಬಹುದು, ಪುನರ್ ಸಂಶೋಧನೆ ಮಾಡಬಹುದು. ಯಾವುದೇ ಒಂದು ವಿಷಯ ವಿಜ್ಞಾನ ನಿಲ್ಲಿಸಿಕೊಳ್ಳಬೇಕಾದರೆ ಅದು ವಸ್ತುನಿಷ್ಠತೆ ಇರಬೇಕು. ವಸ್ತುನಿಷ್ಠತೆ ಇರಬೇಕು. ವಸ್ತುನಿಷ್ಠತೆ ಅಂದರೆ ನಿಖರವಾಗಿರಬೇಕು. ಎಷ್ಟು ಸಲ ಪ್ರಯೋಗ ಒಳಪಡಿಸಿದರೂ ಕೂಡ ನಿಖರತೆಯಿಂದ ಬರಬೇಕು. ಪುನರಾವರ್ತಿಯ ಸಾಮರ್ಥ್ಯ. ಪುನರಾವರ್ತಿ ಅಂದ್ರೆ ಇಷ್ಟು ಸಲನೂ ಕೂಡ ನಾವು ಪ್ರಯೋಗ ಒಳಪಡಿಸಿದರೂ ಕೂಡ ಒಂದೇ ರೀತಿ ಸಾಮರ್ಥ್ಯವನ್ನು ಉಂಟು ಮಾಡಬೇಕು. ದೃಢತೆ ಅಂದ್ರೆ ನಿಶ್ಚಲವಾದ, ನೋಡಿ, ನಿಶ್ಚಲವಾದ ಸ್ಥಿತಿಯಲ್ಲಿರಬೇಕು, ದೃಢತೆ ಇರಬೇಕು, ಗಟ್ಟಿಯಾಗಿರಬೇಕು. ವಿಶ್ವ ಮಾನ್ಯತೆ, ಇಡೀ ವಿಶ್ವವೇನೆಂದ್ರೆ ಮಾನ್ಯತೆ ಕೊಡಬೇಕು. ಅಂದಾಗ ಮಾತ್ರ ಅಂದ್ರೆ ವಿಜ್ಞಾನ ನಿಲ್ಲಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಎಂದು ಹೇಳ್ತಾರೆ. ಈ ಎಲ್ಲಾ ರೀತಿಯ ಅಂಶಗಳನ್ನು ತೃಪ್ತಿಪಡಿಸಬೇಕಾಗುತ್ತದೆ. ಅಂದ್ರೆ ಯಾವುದೋ ಒಂದು ವಿಷಯ ವಿಜ್ಞಾನ ನಿಲ್ಲಿಸಿಕೊಳ್ಬೇಕಾದ್ರೆ ವಸ್ತುನಿಷ್ಠತೆ ಇರಬೇಕು, ಪುನರಾವರ್ತಿಯ ಸಾಮರ್ಥ್ಯ ಇರಬೇಕು, ದೃಢತೆ, ವಿಶ್ವಮಾನ್ಯತೆ, ಈ ಎಲ್ಲಾ ರೀತಿಯ ಅಂಶಗಳನ್ನು ತೃಪ್ತಿಪಡಿಸಬೇಕಾಗುತ್ತದೆ. ವಿಜ್ಞಾನದ ಎಲ್ಲಾ ಶಾಖೆಗಳು ಅಪೂರ್ಣತೆಯಲ್ಲಿಯೇ ಆರಂಭವಾಗುತ್ತವೆ. ನೋಡಿ, ವಿಜ್ಞಾನದ ಎಲ್ಲಾ ಶಾಖೆಗಳು ಕೂಡ ಅಪೂರ್ಣತೆಯಲ್ಲೇ ಆರಂಭವಾಗುತ್ತದೆ. ಯಾವುದು ಕೂಡ ಪರಿಪೂರ್ಣ ಅಲ್ಲ ವಿಜ್ಞಾನದ ಎಲ್ಲಾ ಶಾಖೆಗಳು ಕೂಡ. ಯಾಕೆ ಅಪೂರ್ಣತೆ ಅಂತಂದ್ರೆ ಯಾವುದೂ ಕೂಡ ವಿಜ್ಞಾನದ ಎಲ್ಲಾ ಶಾಖೆಗಳು ಕೂಡ ಪೂರ್ಣವಲ್ಲ. ಯಾಕಂದ್ರೆ ಇವತ್ತು ಕಂಡುಹಿಡಿದನ್ನು ಮತ್ತೆ ಅದನ್ನು ಹೊಸದನ್ನಾಗಿ ಕಂಡುಹಿಡಿಯಬಹುದು, ಮತ್ತೆ ಅದಕ್ಕೆ ಮತ್ತೊಂದು ಹೊಸದನ್ನ ಕಂಡುಹಿಡಿಯಬಹುದು. ಹಾಗೆ ದಿನಗಳು ಕಳೆದಂತೆ ಹಾಗೆ ಹೊಸದನ್ನು ಸಂಶೋಧನೆ ಮಾಡಿಕೊಳ್ತಾ ಹೋಗ್ತಾ ಇರ್ತಾರೆ. ಅಂದ್ರೆ ವಿಜ್ಞಾನದ ಪ್ರತಿಯೊಂದು ಶಾಖೆಗಳು ಕೂಡ ಅಪೂರ್ಣತೆಯಲ್ಲಿಯೇ ಪ್ರಾರಂಭವಾಗುತ್ತದೆ. ಅಪೂರ್ಣತೆ ಯಾವುದು ಕೂಡ ಪೂರ್ಣತೆಯಾಗಿರುವುದಿಲ್ಲ, ಅಪೂರ್ಣತೆ ಬರ್ತಾ ಹಾಗೆ ಹೊಸದನ್ನು ಕೂಡ ಸಂಶೋಧನೆ ಮಾಡ್ತಾ ಇರ್ಬೋದು. ಇದಕ್ಕೆ ಕಾರಣ ಏನಂದ್ರೆ ಜ್ಞಾನದ ಮಿತಿ, ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಹೊರಟಾದ ಉಪಕರಣಗಳು, ಜ್ಞಾನದ ಮಿತಿ ಮತ್ತು ಆಗಿನ ಕಾಲದಲ್ಲಿ ಬಳಕೆ ಮಾಡುವಂತಹ ಉಪಕರಣಗಳ ಇದಕ್ಕೆ ಕಾರಣ ಅನ್ನಬಹುದು. ಕೆಲವು ಸಂದರ್ಭಗಳಲ್ಲಿ ತಪ್ಪು ಗ್ರಹಿಕೆಗಳು ಕೂಡ ಈ ಬಗೆಯ ಪೂರ್ಣತೆಗೆ ಕಾರಣವಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ತಪ್ಪು ಗ್ರಹಿಕೆಗಳು ಏನಂದ್ರೆ ನಾವು ಸಂಶೋಧನೆ ನೋಡಿ, ನಾವು ಸಂಶೋಧನೆಯನ್ನು ಮಾಡಿದ್ದು ಅದೇ ಅಂತ್ಯ, ಅದೇ ಕೊನೆಯ ಅನ್ನುವಂತಹ ತಪ್ಪು ಗ್ರಹಿಕೆಗಳಿಂದ ಈ ಬಗೆಯ ಪೂರ್ಣತೆಗೆ ಕಾರಣವಾಗುತ್ತದೆ. ತಪ್ಪು ಗ್ರಹಿಕೆ, ನಿರಂತರ ಸತ್ಯ ಶೋಧನೆಯ ಹಂಬಲ ವಿಜ್ಞಾನದ ಮಹೋನ್ನತಿಯಾಗಿದೆ. ವಿಜ್ಞಾನದ ಏನು ಹಂಬಲ ಇದೆ, ವಿಜ್ಞಾನದ ಏನು ಆಸೆ ಇದೆ ಅಂತಂದ್ರೆ ನಿರಂತರವಾಗಿ ಸತ್ಯದ ಕಡೆಗೆ ಶೋಧನೆ ಮಾಡುವಂಥದ್ದೇ ಒಂದು ವಿಜ್ಞಾನದ ಹಂಬಲವಾಗಿರುತ್ತದೆ. ವಿಜ್ಞಾನದ ಇತರ ಶಾಖೆಗಳಲ್ಲಿ ಪ್ರಾಚೀನ ಖಗೋಳಶಾಸ್ತ್ರ ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನು ಪಡೆದುಕೊಂಡಿತ್ತು. ಏನಂದ್ರೆ ವಿಜ್ಞಾನ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರವು ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನು ಪಡೆದುಕೊಂಡಿತ್ತು. ಅಂದ್ರೆ ನಕ್ಷತ್ರ ಖಚಿತವಾದ ಆಕಾಶ ಮತ್ತು ಚಂದ್ರ ಮೊದಲಿನಿಂದಲೂ ಮನುಷ್ಯನನ್ನು ಆಕರ್ಷಿಸಿತು. ಯಾಕಂದ್ರೆ ಆಕಾಶದ ಕಡೆಗೆ ನೋಡಿದಾಗ ಪ್ರತಿಯೊಬ್ಬರು ಏನೆಂದರೆ ಮನಸ್ಸನ್ನು ಆಕರ್ಷಣೆ ಒಳಪಡಿಸಿರ್ತಕ್ಕಂತಹ ಆ ನಕ್ಷತ್ರ, ಆ ಚಂದ್ರ, ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವ ಜನರು ಅವುಗಳ ಬಗ್ಗೆ ಮತ್ತಷ್ಟು ತಿಳಿಯಲು ಪ್ರಯತ್ನಿಸಿದರು. ಯಾಕಂದ್ರೆ ಈ ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವ ಜನರು
ಅವುಗಳ ಬಗ್ಗೆ ಮತ್ತಷ್ಟು ತಿಳಿಯಲು ಪ್ರಯತ್ನಿಸಿದರು. ಆಕರ್ಷಣೆ ಉಂಟು ಮಾಡ್ತಾ ಇದ್ದವಲ್ಲ, ಮಾನವ ಏನ್ ಮಾಡ್ತಂತಂದ್ರೆ ಮತ್ತಷ್ಟು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟ. ಆಗ ವಿಷಯವನ್ನು ತಿಳಿಯಲು ಅವರಿಗೆ ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು. ಆಗ ವಿಷಯವನ್ನು ತಿಳಿಯಲು ಆಕಾಶಗಳು, ನಕ್ಷತ್ರಗಳು, ಗ್ರಹಗಳ ಬಗ್ಗೆ ತಿಳಿಯಲು ಅವನಿಗೆ ಕೇವಲ ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು. ಕಣ್ಣಿನಿಂದಲೇ ಅವನು ಗುರುತಿಸಬಹುದಾಗಿತ್ತು. ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿವೆ. ಪ್ರಾಚೀನ ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ ಎಷ್ಟು? 9 ಗ್ರಹಗಳಿವೆ. ಅವು ಯಾವೆಂದರೆ ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಇವು ಜ್ಯೋತಿಷ್ಯದ ಪ್ರಕಾರ ಮತ್ತು ಪ್ರಾಚೀನ ಖಗೋಳಶಾಸ್ತ್ರದ ಪ್ರಕಾರ 9 ಗ್ರಹಗಳು. ಆದರೆ ಸೂರ್ಯ, ಚಂದ್ರರು ಗ್ರಹಗಳಲ್ಲ. ಸೂರ್ಯ ಮತ್ತು ಚಂದ್ರರು ಗ್ರಹಗಳಲ್ಲ. ಸೂರ್ಯ ನಕ್ಷತ್ರವಾದರೆ ಚಂದ್ರ ಉಪಗ್ರಹ. ಇದರ ಜೊತೆಗೆ ರಾಹು, ಕೇತುಗಳು ಅಸ್ತಿತ್ವದಲ್ಲಿ ಇಲ್ಲದೆ, ನೀವು ನೋಡಿ, ರಾಹು ಕೇತುಗಳು ಅಸ್ತಿತ್ವದಲ್ಲೇ ಇಲ್ಲ. ಅವು ಅವರ ಕಲ್ಪನೆಯ ಕೃತಕ ಬಿಂದುಗಳು. ಬರೀ ಕಲ್ಪನೆಯನ್ನು ಸೃಷ್ಟಿ ಮಾಡಿದರು ರಾಹು ಮತ್ತು ಕೇತು ಅನ್ನುವಂಥದ್ದು. ಜ್ಯೋತಿಷ್ಯದ ಆಧಾರವಾಗಿರುವ 9 ಗ್ರಹಗಳಲ್ಲಿ 2 ಗ್ರಹಗಳೇ ಅಲ್ಲ. ರಾಹು ಮತ್ತು ಕೇತು. ಇದಲ್ಲದೆ ಜ್ಯೋತಿಷಿಗಳಿಗೆ ನಿಖರವಾದ ಕಾಲದ ಪರಿಕಲ್ಪನೆ ಇರಲಿಲ್ಲವಾದರೂ ಅದರ ಪ್ರಾಮುಖ್ಯ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ. ನೋಡಿ, ಜ್ಯೋತಿಷ್ಯಗಳಿಗೆ ನಿಖರವಾದಂತಹ ಕಾಲದ ಪರಿಕಲ್ಪನೆ ಇರಲಿಲ್ಲವಾದರೂ ಕೂಡ ಈ ರಾಹು ಮತ್ತು ಕೇತುಗಳ ಪ್ರಾಮುಖ್ಯತೆ ಜ್ಯೋತಿಷ್ಯದಲ್ಲಿ ಕಂಡು ಬರುತ್ತದೆ ಅನ್ನುವಂತಹ ಅಂಶ ನಮಗೆ ಗೊತ್ತಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಏನಂದ್ರೆ ನಮಗೆ ಹೆಚ್ಚಿನವರು ಏನಂದ್ರೆ ಜ್ಯೋತಿಷ್ಯ ಅನ್ನುವಂಥದ್ದು ಅರ್ಥಪೂರ್ಣವೋ ಅರ್ಥರಹಿತವೋ ಅಂತೇಳಿ ಓದುಗರಿಗೆ ಪ್ರಶ್ನಾರ್ಥಕ ಚಿಹ್ನೆ ಇಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಕೋಬೇಕು ಅಂದ್ರೆ ಈ ಜ್ಯೋತಿಷ್ಯ ಅನ್ನುವಂಥದ್ದು ಅರ್ಥಪೂರ್ಣ ಅಂತಂದ್ರೆ ಏನು? ವೈಜ್ಞಾನಿಕತೆ, ವೈಚಾರಿಕತೆ ಅಂತ ಅರ್ಥ. ಅರ್ಥರಹಿತ ಅಂತಂದ್ರೆ ಅವೈಜ್ಞಾನಿಕತೆ, ಅವೈಚಾರಿಕತೆ ಅಂತ ಅರ್ಥ ಆಗ್ತದೆ. ಅದಕ್ಕೆ ಹೇಳಿದೆ, ವೈಜ್ಞಾನಿಕ ವಿಚಾರಗಳನ್ನು ಸಂತೃಪ್ತಗೊಳಿಸದ ಜ್ಯೋತಿಷ್ಯವು ಎಂದು ವಿಜ್ಞಾನದಂತೆ ಅರ್ಥಪೂರ್ಣವೆನಿಸಬಹುದು. ಅರ್ಥರಹಿತವಾಗದಿರುವುದಕ್ಕೆ ಹಲವು ಪ್ರಭಾವಗಳನ್ನು ಒದಗಿಸಬಹುದು ಅನ್ನುವಂಥದ್ದು ಹೆಚ್ಚೆಂದವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಆದಿಮಾನವನಿಗೆ ಹಲವಾರು ಒಂದು ನಂಬಿಕೆಗಳನ್ನು ಮೂಡಿ ಬರುವುದಕ್ಕೆ ಕಾರಣವೇನೆಂತಂದ್ರೆ ಆದಿಮಾನವನಿಗೆ ಉಂಟಾಗಿರ್ತಕ್ಕಂತಹ ಭಯ, ಆ ಪ್ರಕೃತಿಯಲ್ಲಿ ಸಂಭವಿಸುವಂತಹ ಘಟನೆಗಳಿಂದ ಭಯ ಉಂಟಾಗಿದೆ. ಆ ಭಯದಿಂದ ಭಕ್ತಿಯನ್ನುಂಟಾಗಿ ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಿಂದ ಬಂದಿದ್ದವು ಅನ್ನುವಂಥದ್ದು ನಾವು ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಒಂದು ಈ ವಿಜ್ಞಾನ ಎನಿಸಿಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ತನ್ನದೇ ಇರತಕ್ಕಂತಹ ಒಂದು ವಸ್ತುನಿಷ್ಠತೆ, ಪುನರಾವರ್ತಿಯ ಸಾಮರ್ಥ್ಯ, ದೃಢತೆ, ವಿಶ್ವಮಾನ್ಯತೆ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು. ಅಂದ್ರೆ ಒಂದು ವಿಜ್ಞಾನ ಕ್ಷೇತ್ರ ಅನ್ನುವಂಥದ್ದು ಒಂದು ಅಪರಿಪೂರ್ಣತೆ ಅಂತ ಕೂಡ ಹೇಳ್ಬೋದಾಗುತ್ತೆ. ಯಾಕಂದ್ರೆ ಅದು ಮನೆಯಲ್ಲ, ಅದು ಅಂತ್ಯ ಅಲ್ಲ. ಹಾಗೆ ಏನಂದ್ರೆ ಕಾಲ ಉರುಳಿದಂತೆ, ಹಾಗೆ ಏನಂದ್ರೆ ದಿನಗಳು ಕಳೆದಂತೆ ಹೊಸದಾಗಿರ್ತಕ್ಕಂಥ ಸಂಶೋಧನೆ ಕೂಡ ಕೈಗೊಳ್ಳಬಹುದು. ಆ ಕಾರಣಕ್ಕೋಸ್ಕರ ಅಂದ್ರೆ ಒಂದು ವಿಜ್ಞಾನ ಕ್ಷೇತ್ರ ಅನ್ನುವಂಥದ್ದು ಅದು ಪೂರ್ಣತೆ ಅಲ್ಲ, ಅದು ಅಪೂರ್ಣತೆಯಿಂದ ಕೂಡಿರ್ತದೆ ಅನ್ನುವಂಥ ಅಂಶ ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಆಗಿನ ಕಾಲದ ಆದಿಮಾನವರು ಏನಂತಂದ್ರೆ ಅವರು ಏನಂತಂದ್ರೆ ಈ ಆಕಾಶ ಕಾಯಿಗಳಾಗಿರ್ಬೋದು, ಗ್ರಹಗಳು, ನಕ್ಷತ್ರಗಳು ಏನಂದ್ರೆ ಆ ಆದಿಮಾನವನ ಒಂದು ಮನಸ್ಸನ್ನು ಸೆಳೆತವನ್ನುಂಟು ಮಾಡಿ ಮಾನವ ಏನ್ ಮಾಡ್ದ ಅಂತಂದ್ರೆ ಅವುಗಳ ಬಗ್ಗೆ ಏನಂದ್ರೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ತಿಳ್ಕೊಳ್ಬೇಕು ಅಂದ್ರೆ ಆ ಮಾನವನಿಗೆ ಏನಂತಂದ್ರೆ ಕೇವಲ ಕಣ್ಣು ಮಾತ್ರ ಒಂದು ಸಾಧನವಾಗಿತ್ತು ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರ ನಾವು ಪ್ರಾಚೀನ ಖಗೋಳಶಾಸ್ತ್ರದ ಪ್ರಕಾರ ಮತ್ತು ಜ್ಯೋತಿಷ್ಯದ ಪ್ರಕಾರ ಒಟ್ಟು 9 ಗ್ರಹಗಳು ಅಂತ ಹೇಳ್ತಾರೆ. ಆದರೆ ಒಂದು ನಿಖರವಾಗಿ ನೋಡಿದಾಗ ಆ 9 ಗ್ರಹಗಳಲ್ಲಿ ಸೂರ್ಯ ಅನ್ನುವಂಥದ್ದು ಒಂದು ನಕ್ಷತ್ರವಾದರೆ ಗ್ರಹ ಅನ್ನುವಂಥದ್ದು ಚಂದ್ರ ಅನ್ನುವಂಥದ್ದು ಉಪಗ್ರಹ ಅನ್ನುವಂಥದ್ದು ಕೂಡ. ಅದೇ ರೀತಿ ಈ ರಾಹು ಮತ್ತು ಕೇತುಗಳು ಅಸ್ತಿತ್ವದಲ್ಲಿ ಇಲ್ಲ, ಆದರೂ ಕೂಡ ಅವರು ಗ್ರಹ ಅಂತ ಕೂಡ ನಿಲ್ಲಿಸ್ತಾ ಇರ್ತಾರೆ. ಆದರೆ ಇಲ್ಲಿ ಅವು ಏನಂದ್ರೆ ಈ ರಾಹು ಮತ್ತು ಕೇತು ಕೂಡ ಅಸ್ತಿತ್ವದಲ್ಲಿ ಇಲ್ಲ, ಆದರೂ ಕೂಡ ಈ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಯಾವುದಂದ್ರೆ ರಾಹು ಮತ್ತು ಕೇತುಗಳು ಅನ್ನುವಂಥದ್ದನ್ನು ಇಲ್ಲಿ
ಇನ್ನು ಉಳಿದಂತಹ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದ.